ರೀಸೆಂಟಾಗಿ ಒಂದು ಫೋನ್ ಬಂತು ಅಣ್ಣ, ರಾತ್ರಿ 1 ಗಂಟೆ. ನಾನು ಯೂಶಲಿ ರಾತ್ರಿ 1 ಗಂಟೆ 2 ಗಂಟೆಲಿ ಫೋನ್ ಬಂದರೆ ಏನಾದರೂ ಎಮರ್ಜೆನ್ಸಿ ಇರುತ್ತೆ ಅಂತ ನಾನು ಎದ್ದಿದ್ರಂತೂ ಖಂಡಿತ ಎತ್ತುತ್ತೀನಿ. ಎತ್ತಿ ಅಣ್ಣ ನಮಸ್ಕಾರ ಹೇಳಿ ಎಂದೆ. ಅವ್ರೊಂದು ಮಾತಂದರು, ಯೋಗೀಶ್ ಅವರೇ ಒಳ್ಳೆ ಕೆಲಸ ಮಾಡ್ತಿದ್ರಿ, ಸಾಕಷ್ಟು ಜನಕ್ಕೆ ಅನ್ನದಾನ ಮಾಡ್ತಿರ್ರಿ ನೀವು, ಭಾಳ ಒಳ್ಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಅಂತ. ಹೌದಣ್ಣ ಥ್ಯಾಂಕ್ ಯು ಅಂತ ಅಂದೆ. ಆಮೇಲೆ ಒಂದು ಕೆಲಸ ಮಾಡಿ, ನಮ್ಗೆ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ, ಅರ್ಜೆಂಟಾಗಿ 3 ಊಟ ಬೇಕು ಅಂತಂದರು. ಅಣ್ಣ 1 ಗಂಟೆ ಆಗಿದೆ, ನಾನು ಎಲ್ಲಿಂದ ನಾವು ಊಟ ತರ ಮತ್ತೆ ಫೇಸ್ಬುಕ್ಕಲ್ಲಿ ವೀಡಿಯೋ ಎಲ್ಲ ಅನ್ನದಾನ ಮಾಡೋದಾಗ್ತೀಯಾ, ಅರ್ಕೂಲ್ಗೂಡಲ್ಲಿ ಇದ್ದೀನಿ, ನೀನು ನಮ್ಮನ್ನು ಊಟ ಕಳ್ಸಲ್ಲೇ ಅಂದ. ಅವಾಗ ಆ ಫೀಲು ಅದು ಹೇಳ್ಕೊಳಕ್ಕಾಗಲ್ಲ. ನಮ್ಮ ಅಮ್ಮನ ತಗು ಬರ್ತಾರೆ ಅವರು, ಇವೆಲ್ಲ ಮಾತುಗಳು ನಾವು ಕೇಳ್ಬೇಕಂದ್ರೆ 1 ಗಂಟೆ ರಾತ್ರಿಯಲ್ಲಿ ಹೋಗಿ ಬೆಂಗಳೂರು ನೆಲಮಂಗಲದಿಂದ ಅರಕಲಗೂಡಿಗೆ ಹೋಗಿ ಊಟ ಕೊಡ್ಬೇಕು ಅವ್ರಿಗೆ. ಫೇಸ್ಬುಕ್ಕಲ್ಲೆಲ್ಲ ಬಿಡ್ತೀಯಾ, ಫೇಸ್ಬುಕ್ಕಲ್ಲಿ ಅನ್ನದಾನ ಮಾಡೋದಾಗ್ತೀಯಾ, ಎಲ್ಲರಿಗೂ ಅಲ್ಲಿ ದಾನ ಮಾಡ್ತೀನಿ ಇಲ್ಲಿ ದಾನ ಮಾಡ್ತೀನಿ ಅಂತ ಫೇಸ್ಬುಕ್ಕಲ್ಲಿ ಹಾಕ್ತೀಯಾ, ಬಾ ನಾವು ಹೊಸ್ಕೊಂಡಿದ್ದೀವಿ. ಮತ್ತು ಇನ್ನೇನು ತರೆಯೋಕೆ ಅಂದರೆ ಕೆಟ್ಟ ಪದ ಬಳಸ್ತಾರೆ. ಓಕೆ, ಕೆಟ್ಟ ಪದ, ಈ ಮಾತುಗಳನ್ನ ಹೇಳೋಕೆ ನಮ್ಗೆ ಅಸಹ್ಯ ಅನಿಸುತ್ತೆ. ನಾವು ಕಷ್ಟಪಟ್ಟು ಭಿಕ್ಷೆ ಬೇಡ ನೋಡೋದು ಅಲ್ಲದೆ ನಮ್ಮ ತಾಯಿದ್ರೂ ಕೊಡ್ಬೇಕಂದ್ರೆ ಕಷ್ಟ ಆಗಲ್ವಾ? ಖಂಡಿತ ಸರ್. ಒಂದೊಳ್ಳೆ ಬಟ್ಟೆ ಹಾಕಂಗಿಲ್ಲ, ಎಲ್ಲೋ ಊಟ ಮಾಡೋಂಗಿಲ್ಲ, ಯಾವುದೋ ನನ್ನ ಹೆಂಡತಿ ಒಂದೊಳ್ಳೆ ಬಟ್ಟೆ ಹಾಕಂಗಿಲ್ಲ ಅವು ಅಂತಾರೆ. ಏನು ನಾವು ಯಾವ ಥರ ಜೀವನ ಮಾಡಬೇಕು, ಎಲ್ಲಿ ಬದುಕ್ತಾ ಇದೀವಿ ನಾವು? ನಮ್ಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ಸರ್. ತುಂಬ ನೋವಲ್ಲಿದ್ದೀವಿ ನಾವು, ತುಂಬ ಸಂಕಟದಲ್ಲಿದ್ದೀವಿ. ಬಟ್ ಹೊರಗಡೆ ನಗ್ತಿದ್ದೀವಿ ಸರ್. ಒಳಗಡೆ ಅಂತೂ ದೇವರನ್ನೇ ಹೇಳ್ತೀನಲ್ಲ, ನಾನು ನಿಜ ಹೇಳ್ತೀನಿ, ನಾವು ಟ್ಯಾಕ್ಸಿ ಓಡಿಸುವಾಗ ನಾವು 500, 600, 1000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೋ, ಆರಾಮಾಗಿ EMI ಕಟ್ಕೋತಾಯಿದ್ದೋ, ತಿಂಗಳಲ್ಲೋ 15 ದಿವಸಕ್ಕೊಂದ್ಸತಿ ಒಂದು ಸಿನಿಮಾ ನೋಡ್ತಾಯಿದ್ದೋ, ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಫ್ಯಾಮಿಲಿ ಜೊತೆ ಊಟ ಮಾಡ್ತಾಯಿದ್ದೋ. ಇವತ್ತು ನಮಗೆಲ್ಲ ಬಂದು ದುಡ್ಡು ಕೊಡ್ತಾರೆ. ಸರ್ 1 ನಿಮಿಷ, ಈಗ ನಿಮಗೆ ಸರ್ ಒಂದು 10% ಬೈತಾರ? ಬೈಯೋದ್ರ ಬಗ್ಗೆ 90% ನಿಮ್ಮನ್ನು ಪ್ರೀತಿಸ್ತಾರ ಸರ್. ಬೈಯೋದ್ರ ಬಗ್ಗೆ ನೀವು ಅದ್ರ ಬಗ್ಗೆ ನನಗೆ ಅನಿಸಿದ್ದು, ಈಗ ಒಬ್ಬರು ಸಿಕ್ಕಿದ್ರು ನನಗೆ, ಅವ್ರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿದ್ರು. ಅಮ್ಮ ಹೇಳಿದ್ರು, ನಾನು ಸಾಯೋದ್ರೊಳಗೆ ಯೋಗೀಶ್ ಅವ್ರನ್ನ ನೋಡಬೇಕು ಅಂತ ಅಂದರು. ಒಂದು 20% ಬೈತಾರ, ಓಕೆ ಬಿಟ್ಬಿಡಿ, ಆ 20% ನಿಮ್ಮವರಲ್ಲ ಅಂದ್ಕೊಡಿ, ಅಥವಾ ಗೊತ್ತಿಲ್ಲದೇ ಬೈತಿರ್ಬೋದು. ಇನ್ನೊಂದು 80% ಜನ ನಿಮ್ಮನ್ನು ಪ್ರೀತಿ ಮಾಡ್ತಾವ್ರೆ ಅಂದರೆ ಅವ್ರಿಗೋಸ್ಕರ ಬದುಕ್ಬೇಕು ಸರ್. ಅದೇ ಸರ್, ಯೋಚನೆ ಮಾಡಿ ಮಾತಾಡ್ಬೇಕು ಸರ್. ಈಗ ನಾನು ಇವಳನ್ನ ಕಟ್ಕೊಂಡಿರೋದು ಯಾಕೆ ಸರ್? ಇಲ್ಲ, ಹೊಡಿತಾಯಿಲ್ಲ, ತಲೆ ಹಿಡಿತಿಲ್ಲ ಸರ್, ಎಣ ಬರ್ತಾ ಇದ್ದೀನಿ ಸರ್. ಯಾಕೆಂದರೆ ನಾವು ಎಣ ಹೊತ್ಬಿಟ್ಟು ನಮ್ಮ ಹೆಂಡತಿ ಪಕ್ಕ ಬಂದು ಕೂತಾಗ ನಮಗೆ ಗೊತ್ತು ಸರ್ ಆ ನೋವೇನು, ಆ ಕಷ್ಟ ಏನು, ಆ ಎಣದ ಸ್ಮೆಲ್ ಹೆಂಗಿರುತ್ತೆ, ಆ ನೋವು ಹೆಂಗಿರುತ್ತೆ, ಅದು ಹೇಳ್ಕೊಳಕ್ಕಾಗಲ್ಲ ಸರ್. ಅಂತ ಮಾನಸಿಕ ಹಿಂಸೆ ಆಗ್ಬಿಟ್ಟಿದೆ ನಮಗೆ. ಇಲ್ಲ ಸರ್, ನಿಮ್ಮ ವಿಡಿಯೋನ ಒಂದು ಯಾವುದೋ ಒಂದು ಬಾಡಿ ಹತ್ರ ನಿಂತ್ಕೊಂಡಿರ್ತೀರಿ, ವಿಡಿಯೋ ಮಾಡ್ತೀರಿ. ನನಗೆ ಒಂದ್ಸಲ ಅನಿಸುತ್ತೆ, ಈ ಅಪ್ಪಗೆ ನಿಜವೂ ಯಾಕೆ ಇಷ್ಟು ಈ ಥರ ಅಂದರೆ ಆ ಧೈರ್ಯ ಆಗಲಿ ಅಥವಾ ಅಂಥ ಹಣೆಬರ ಏನು? ದುಡ್ಡು ಸರ್. ಈಗ ಎಲ್ಲರೂ ಅಂತಾರೆ ದುಡ್ಡು ಮಾಡೋಕ್ಕೆ. ಹೌದು ಸರ್, ನಾನು ದುಡ್ಡು ಮಾಡೋಕ್ಕೆ ಬೇರೆ ದಾರಿ ಇತ್ತಲ್ಲ. ಇದೆ, ಈಗ ಅದೇ ಜನ ಹಂಗೆ ಅನ್ಕೊತಾ ಇದ್ದಾರೆ, ಬೇರೆ ದಾರಿ ಇತ್ತಲ್ಲ ಸರ್. ಜನಕ್ಕೆ ಅದು ಅರ್ಥ ಆಗಲ್ವಲ್ಲ ಸರ್. ಈ ಸೇವೆ ಈಗ ನಾನು ಈಗ ಹೊರಗಡೆಯಿಂದ ನನಗೆ ಗೊತ್ತಿಲ್ಲ ಸರ್, ನಾನು ಈ ಜಾಗಕ್ಕೆ ಬಂದೆ, ಅಲ್ಲಿ ಎಂತೆಂಥವ್ರೂ ನೋಡಿದೆ. ಕೆಲವ್ರಿಗೆ ತಲೆನೋ ಏಟಾಗಿದೆ, ಇನ್ನು ಕೆಲವರು ಮೂಗಲೇನೋ ರಕ್ತ ಗೊಣ್ಣೆ ಸುರಿತಾ ಇರುತ್ತೆ. ಅವ್ರನ್ನೆಲ್ಲ ನೋಡಿಕೊಂಡು ನೀವು ಊಟ ಮಾಡಬೇಕು ಸರ್. ಈ 1 ಜನ ಒಂದು 70 ಜನ ಇಟ್ಕೊಂಡವನೇ ವಯಸ್ಸಾಗಿರೋನು ತೋರಿಸಿ ದುಡ್ಡು ಮಾಡ್ತಾವನೆ ಅಂತ. ಏನು ಮಾಡ್ಬೇಕು ಸರ್? ದುಡ್ಡು ತೊಗೊಂಡು ಈಗ ಆಯಿತು. ನನ್ನ ಹತ್ರ ಒಂದು ಟೈಮಲ್ಲಿ 1 ರೂಪಾಯಿ ಇರಲಿಲ್ಲ ಸರ್. ಈಗ ನಿಮಗೆ ಫೋನ್ ಮಾಡಿದ್ರೆ ನಂಗೆ ಒಂದು 5,000 ಹಾಕ್ಯಂದು ಹಾಕಲ್ವಾ ಸರ್? ನೀವು ಪ್ರಾಬ್ಲಮ್ ಇದ್ದೀನಿ, 5,000 ಹಾಕ್ಯಂದು ಹಾಕಲ್ವಾ? ಇರೋನು ಖಂಡಿತ ಆಗ್ತಾರೆ. ನಿಮ್ಮ ಇದು ನೋಡಿದಾಗ ಇರೋಂಥವ್ನು ಯಾವತ್ತಿಂದ ಮುಂದೆ ನೋಡಲ್ಲ. ಅಷ್ಟಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂದಮೇಲೆ ದುಡ್ಡು ತೊಗೊಂಡು ನಾನು ಏನು ಮಾಡಬೇಕು? ನಾವು ಯಾಕೆ ಈ ಸಮಾಜಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀವಿ? ಇನ್ನೇನು 80% ಪ್ರೀತಿಸ್ತಾರಲ್ಲ ಸರ್, ಅವ್ರಿಗೋಸ್ಕರ ಬದುಕಿ, ಅಲ್ಲ ಅವ್ರಿಗೋಸ್ಕರ ಸೇವೆ ಕಂಟಿನ್ಯೂ ಮಾಡಿ. ಆಮೇಲೆ ನಮ್ಮ ಕೈಲಾದರೆ ನಾವು ಮಾಡಬೇಕು, ನಮ್ಮ ಕೈಲಾದರೆ ಸಹಾಯ ಮಾಡಬೇಕು. ನನಗೆ ಮಾಡೋ ಯೋಗ್ಯತೆ ಇಲ್ವಾ? ಅಟ್ಲೀಸ್ಟ್ ಮಾಡೋರನ್ನ ಸರ್ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ನಿಮ್ಗೆ ಆ ಶಕ್ತಿನ ಇನ್ನೂ ಕೊಡಲಿ ಭಗವಂತ ಅಂತ ಅನ್ಕೋಬೋದಷ್ಟೇ. ಇಲ್ಲ ಸರ್, ನನಗೆ ನಾನು ಅದೇ ಹೇಳ್ತೀನಿ, ಯಾವಾಗಲೂ ಹೇಳ್ತಿರ್ತಾಳೆ. ಏನು ಅವಳು ಎಷ್ಟೋ ಸತಿ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಇದನ್ನು ಮಾಧ್ಯಮ ನೀವು ಬಂದಿದ್ದೀರಾ ಅಂತಲ್ಲ, ನಾವೆಲ್ಲೂ ಇಷ್ಟು ಓಪನ್ ಆಗಿ ಮಾತಾಡಿಲ್ಲ. ಅದೇ ಫಸ್ಟ್ ಟೈಮ್ ನಾವು ಈ ಥರ ಓಪನ್ ಆಗಿ ಮಾತಾಡಿಲ್ಲ. ಭಾವುಕರಂದ್ರೆ ಆ ಥರ ಇವಳು ಹೇಳ್ತಾಳೆ ಯಾವಾಗಲೂ, ಯೋಗಿ ನೀನೊಂದು 200-300 ರೂಪಾಯಿ 1,000 ರೂಪಾಯಿ ದುಡಿತಾ ಇದ್ದೆ, ಅದೇ ನಿಮ್ದು. ನಾವು 30-40 ರೂಪಾಯಿ ಕೊಟ್ಟು ಗೋಬಿ ತಿಂತಾ ಇದ್ದೋ, ಆಮೇಲೆ ಆ ಲೈಫ್ ತುಂಬ ಚೆನ್ನಾಗಿತ್ತು. ಇವತ್ತು ನಮಗೆ ಎಲ್ಲ ಗೋಬಿ ತಿನ್ನೋಕೆ ಹೋದ್ರು ಇನ್ನೊಬ್ರು ಪ್ರಶ್ನೆ ಮಾಡ್ತಾರೆ. ನಿಮ್ದಿಗೆ ಒಂದು ಅಲ್ಲೇನೋ ಗೋಬಿ ತಿನ್ನೋಕು ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಹೋಟೆಲ್, ಒಂದು ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ಗೆ ಹೋಗಿ ಕುತ್ಕೊಂಡು ಊಟ ಮಾಡ್ತಾವ್ರೆ, ಬಿಟ್ಟಿ ದುಡ್ಡು ಅಂತಾರೆ.
ಹೌದು ಸರ್. ಸೊ ಇಷ್ಟೆಲ್ಲ ಸೇವೆ ಮಾಡಿದ್ರೆ ಊಟ ಮಾಡೋ ಯೋಗ್ಯತೆ ಇರಲ್ವಾ? ಸುಮ್ಮನೆ ಅಂದರೆ ನಾನು ಎಲ್ರಿಗೂ ಹೇಳ್ತಾರೆ, ದಯವಿಟ್ಟು ಇವ್ರ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದ್ದಾರೆ. ಅಥವಾ ಈ ಥರ ನಿಮ್ಮ ಥರ ಬೇರೆಯವ್ರ ಪ್ರಪಂಚ ಮೋಸ ಮಾಡಿಬಿಟ್ಟಿದೆ, ಇಲ್ಲ ಅಂತಲ್ಲ, ಈಗ ನಾನು ನಿಮ್ಮ ಬಗ್ಗೆ ಅಂತ ಅಲ್ಲ, ಕೆಲವು ಜನಗಳಿಗೆ ಈ ಪ್ರಪಂಚ ಮೋಸ ಮಾಡಿ 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 ಎಲ್ಲರೂ ಮೋಸಗಾರರಾಗಿ ಕಂಡುಬಿಡ್ತಾರೆ. ಅದು ಅದು ಒಂದು ಇದೇನೆ. ಯಾಕಂದರೆ ಜನಕ್ಕೆ ನೋಡೋರೆಲ್ಲ ಮೋಸಗಾರರಾಗಿ ಕಂಡುಬಿಡ್ತಾರೆ. ಯಾಕೆಂದರೆ ಎಷ್ಟೊಂದು ಮಠಗಳು ಅನ್ಯಾಯ ಮಾಡ್ತಾಯಿದೆ, ಸಮಾಜ ಹಂಗಿದೆ ಸರ್. ಅದೇ ಸರ್, ಈಗ ಏನು ಬೇಕಂದರೆ ನಮಗೆ ಜನನೇ ಶಕ್ತಿ ಸರ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಉಸಿರಿರೋವರೆಗೂ ಯಾವತ್ತೂ ತಪ್ಪುದಾರಿಗೆ ಹೋಗಲ್ಲ, ತಪ್ಪುದಾರಿ ಇಳಿಯಲ್ಲ. ಆಮೇಲೆ ತುಂಬ ನೋವಾದ್ರೂ ನಾವು ಖುಷಿಯಾಗಿರ್ತೀವಿ. ನಮ್ಮ ನೋವಿಂದ ಇನ್ನೊಬ್ರಿಗೆ ದುಃಖ ಆಗೋಕ್ಕೆ ನಾವು ಬಿಡಲ್ಲ. ನಾವು ಎಷ್ಟು ನೋವಿದ್ರೂ ನಾವು ನಮ್ಮಲ್ಲೇ ಇಟ್ಕೊಂಡು ಈ ಸಮಾಜಕ್ಕೆ ಖಂಡಿತವಾಗ್ಲೂ ಸೇವೆ ಸಲ್ಲಿಸ್ತೀವಿ. ಮತ್ತು ನಾವು ಮಾಡೋವಂಥ ಎಲ್ಲ ಕೆಲಸಗಳಿಗೂ ಸೂರ್ಯ ಚಂದ್ರ ಇರೋವರೆಗೂ ನೀವೇ ಶಕ್ತಿ. ಆಮೇಲೆ ನಾವು ಏನೇ ಮಾಡಿದ್ರು ಅದು ನಿಮ್ಗಳ ಪ್ರೀತಿಗೋಸ್ಕರನೇ ಮಾಡ್ತೀವಿ, ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ. ಯಾರನ್ನು ಮೆಚ್ಚೋ ಅವಶ್ಯಕತೆ ನನಗೇನೂ ಇಲ್ಲ ಸರ್. ನನಗೆ ಜನ ಪ್ರೀತಿ ಸಿಕ್ಕಿರೋದೇ ಸಾಕು ಸರ್, ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ವಿಶೇಷವಾಗಿ ಅವಳದೇ ಆದಂಥ ಫೀಲಿಂಗ್ಸು, ನೋವುಗಳಿರುತ್ತೆ. ಈಗ ಎಲ್ಲ ಹೆಣ್ಮಕ್ಳು ಆಸೆ ಪಡ್ತಾರೆ, ಈಗ ನೋಡಪ್ಪ ಅಂತ ಹೊರಗಡೆ ಹೋಗ್ಬೇಕು, ಅಲ್ಲಿರ್ಬೇಕು ಇಲ್ಲಿರಬೇಕು ಅಂತ. ಅದನ್ನು ಕೂಡ ಅವರೆಲ್ಲ ತ್ಯಾಗ ಮಾಡಿ ಈ ಥರ ಜೀವನ ನಾವು ನಡೆಸ್ತಾ ಇದ್ದೀವಿ. ಗೊತ್ತಿಲ್ಲ ಸರ್, ಸಮಾಜ ನಮ್ಮನ್ನು ಯಾವ ರೀತಿ ನೋಡುತ್ತೋ ಗೊತ್ತಿಲ್ಲ, ಬಟ್ ನಾವು ಸಮಾಜನ ಮಾತ್ರ ತುಂಬ ಪ್ರೀತಿಸ್ತೀವಿ ಸರ್. ಸರ್, ಈಗ ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರಿಗೂ ಅದನ್ನು ಮಾತ್ರ ನೀವು ತೊಗೊಳ್ಳಿ. ಈಗ ಬೈತಾರ ಅವ್ರು ನಾಳೆ ದಿನ ಅರ್ಥ ಆಗ್ಬೋದು, ಬೈಯೋಂಥವ್ರಿಗೆ ನಾಳೆ ದಿನ ಅರ್ಥ ಆಗ್ಬೋದು. ಯಾಕೆಂದರೆ ನಾನು ಪ್ರಾಕ್ಟಿಕಲಿ ಇಲ್ಲಿ ನೋಡಿದಾಗ ನಿಮ್ಮನ್ನು ಏನು ಬೈದಿದ್ದಾರೋ ನಾನು ನೋಡಿಲ್ಲ, ನಿಮ್ಗೆ ಏನು ಕಮೆಂಟ್ಸ್ ಮಾಡಿದಾರೋ ನನಗೆ ಗೊತ್ತಿಲ್ಲ, ಬಟ್ ನೀವು ನೋವನ್ನ ಹೇಳ್ಕೊಂಡ್ರಿ. ಬಟ್ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ಇಲ್ಲಿ ನೋಡಿದಾಗ, ಈ ಜಾಗಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಅವ್ರಿಗೆ ಕೆಲವ್ರಿಗೆ ಕೈ ಇರಲ್ಲ, ಮುಖ ಈ ತಲೆ ಬುರುಡೆ ಏಟಾಗಿದೆ, ವಯಸ್ಸಾಗಿದೆ, ಅಜ್ಜಿರು ಮನೇಲಿ ಒಬ್ಬ ಅಜ್ಜಿ ಅದು ವಯಸ್ಸಾಗಿರೋಳು ಹೆಂಗೆಂಗೋ ಇದ್ದಾಳೆ, ಪಕ್ಕನಾಗ ಇದ್ದಾಳೆ ಅಂದರೆ ಎಲ್ಲೋ ಮೂಲೆಯಲ್ಲಿ ಬಿಸಾಕ್ತಾರೆ. ಅಂಥಲ್ಲಿ ನೂರಾರು ಜನ ಅಲ್ಲಿ ಬದುಕ್ತಾವ್ರೆ. ಅವ್ರುಗಳ ಮಧ್ಯೆ ಓಡಾಡ್ತೀರಿ, ಅವ್ರುಗಳ ಮಧ್ಯೆ ಲೈಫ್ನ ಕಳೀತಾ ಇದ್ದೀರಿ, ನಿಮ್ಮ ಜೀವನ ಅವ್ರ ಜೊತೆ ಇದ್ದೀರಿ. ಆ ಥರ ಇದ್ದಾಗ ಜನಗಳು ಕೊಡೋ ದುಡ್ಡಲ್ಲಿ ಅವ್ರ ಹೊಟ್ಟೆ ತುಂಬಿಸಿ ನಿಮ್ಮ ಹೊಟ್ಟೆನೂ ತುಂಬಿಸ್ಕೋಬೇಕು. ಅದ್ರಲ್ಲಿ ಏನೂ ತಪ್ಪಿಲ್ಲ ಸರ್, ಅದ್ರಲ್ಲಿ ಏನೂ ತಪ್ಪಿಲ್ಲ. ಎಲ್ಲ ಅದೇ ಹೇಳ್ತೀನಲ್ಲ, ನನ್ನ ಸ್ವಾರ್ಥಿ ಅಂದ್ಕೊಂಡ್ರು ಪರವಾಗಿಲ್ಲ ಸರ್, ನಾನು ಅದೆಲ್ಲ ಏನೂ ತಪ್ಪು ತಿಳ್ಕೊಂಡಿಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ಏನಂದರೆ ಸಮಾಜಕ್ಕೆ ನಾವು ಸಂದೇಶ ಕೊಡ್ತಾ ಇದ್ದೀವಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕಾರಣ ಏನಂದರೆ, ಎಲ್ಲರೂ ಹೇಳ್ತಾರೆ ವಿಡಿಯೋ ಮಾಡ್ದಂಗೆ ಸಹಾಯ ಮಾಡ್ಬೋದಲ್ಲ, ಹೇಗೆ ಮಾಡೋಕ್ಕೆ ತೋರಿಸಲ್ಲ, ಹೇಗೆ ಮಾಡೋದಕ್ಕೆ ಸಾಧ್ಯ? ನಮ್ಮ ಅಪ್ಪ ಏನೋ ಕುಬೇರನ, ಇಲ್ಲ ನಾವೇನೋ ಲಕ್ಪತಿ ಮಗನ, ಅಥವಾ ನಮ್ಮ ಅಪ್ಪ ಏನೋ ಸಾವಿರಾರು ಕೋಟಿ ಆಸ್ತಿ ಸಂಪಾದನೆ ಮಾಡಿಟ್ಟವ್ರ, ಅಥವಾ ಯಾವ್ದಾರ? ಈ ಪ್ರಶ್ನೆ ನಾನೇ ಉತ್ತರ ಕೊಡ್ತೀನಿ. ಈಗ ಆಯಿತು, ಇವ್ರು ನೀವು ಜನಸ್ನೇಹಿ ಯೋಗೀಶ್ ಅಲ್ಲ ಅಂತ ಗೊತ್ತಾದರೆ ನಿಮಗೆ ಬಂದು ಭಿಕ್ಷೆಗೆ ಯಾರು ಹಾಕ್ತಾರೆ? ಯಾರು ಕೊಡ್ತಾರೆ? ಅಥವಾ ಈ ಪಕ್ಕದೂರವ್ರು ಎಷ್ಟು ಸಲ ಕೊಡ್ತಾರೆ? ಅವ್ರವ್ರು ಬದುಕೋದೇ ಕಷ್ಟ. ಈಗ ಇವತ್ತು ನಾನು ಕೊಡ್ಬೋದು, ಇನ್ನೊಂದಿನ ಇನ್ನೊಬ್ಬ ಕೊಡ್ಬೋದು. ಅವನ ಹತ್ರನೇ ಪದೇ ಪದೇ ಭಿಕ್ಷೆ ಕೊಡಪ್ಪ ಸಾಕ್ತಿದ್ರೆ, ನಿನ್ನ ನಾಳೆ ಬರಕಣಯ್ಯ, ನೀನು ಕರ್ಕೊಂಬಂದಿದ್ಯಾ, ಅದಕ್ಕೆ ನಾನು ಎಲ್ಲಿಂದ ತರಲಿ ಅಂತ. ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡೋರ್ಗೆ ಎಷ್ಟು ಕಷ್ಟ ಇದೆ ಅಂತ ಜನ ಅರ್ಥ ಮಾಡ್ಕೋಬೇಕು ಸರ್. ಇವತ್ತು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡೋರ್ಗೂ ₹1 ದುಡ್ಡು ಕೊಡಲ್ಲ ಜನ. ಯಾಕೆಂದರೆ ಜೋಬಲ್ಲಿ ಯಾರು ದುಡ್ಡು ಮಾಡಿಕೊಳ್ಳಲ್ಲ, ಎಲ್ಲ ಸ್ಕ್ಯಾನರು, ಪೇಟಿಎಮ್ಮು ಆ ಥರ ಇರೋದ್ರಿಂದ ಭಿಕ್ಷುಕ ಕೂಡ ತನ್ನ ಜೀವನ ಸಾಗಿಸೋದು ತುಂಬ ಕಷ್ಟಪಡ್ತವನೆ. ಇವತ್ತು ನಮಗೇನಾದ್ರು ಸಹಾಯ ಮಾಡ್ತಾರಲ್ಲ ಸರ್, ನಾನು ನಿಜ ಹೇಳ್ತೀನಿ, ಸುಮಾರು ಜನ ಸಹಾಯ ಮಾಡ್ತಾರೆ. ಆ ಸಹಾಯ ಹೆಂಗೆ ಅಂದರೆ ನಮ್ಮ ಸೇವೆನ ನೋಡಿ ಮಾಡ್ತಾರೆ. ನಾವು ಯಾರಿಗಾರ ಬಲವಂತವಾಗಿ ಕೊಳ್ಪಟ್ಟೆ ಹಿಡ್ಕೊಂಡೆ, ನಾನು 150 ಜನ ಸಾಕ್ತಾಯಿದ್ದೀನಿ, ಕೊಡಲೇಬೇಕು, ನೀನು ನಾಳೆ ನಿಮ್ಮ ಮನೆಗೆ ಬರ್ತೀನಿ, ಕೊಡಬೇಕು ಅಂದರೆ ತಪ್ಪು. ಹೌದು. ಇಲ್ಲ ಗುರು, ನಾನು ನಾಳೆ ಗಾಡಿ ಕಳಿಸ್ತೀನಿ, ನೀನು ಕೊಡಬೇಕು ಅಂದ್ರೂ ತಪ್ಪು. ಅದು ತಪ್ಪೆ. ನಾನು ಭಿಕ್ಷೆ ಬಿಡ್ತೀನಿ, ಕೊಡಿ ಸ್ವಾಮಿ, ಖುಷಿ ಇದ್ದರೆ. ನಾವು ಮಾಡಿರ್ತಕ್ಕಂಥ ಪಾಪನ ಕಳ್ಕೊಳ್ಳೋದಕ್ಕೊಂದು ಸುವರ್ಣ ಅವಕಾಶ, ಇನ್ಕ್ಲೂಡಿಂಗ್ ಮೀ, ನನ್ನೂ ಸೇರಿಸ್ಕೊಂಡು ಹೇಳ್ತೀನಿ. ನಾವೇನಾದರೂ ಪಾಪ ಮಾಡಿದರೆ ಆ ಪಾಪನ ಕಳ್ಕೊಳ್ಳೋದಕ್ಕೆ ಯಾರಿಗಾದ್ರೂ ಒಂಚೂರು ಅನ್ನದಾನನೋ, ಬಟ್ಟೆ ದಾನನೋ, ಏನಾದರೂ ಒಂದು ಕೊಟ್ಟು ನಾವು ಪಾಪ ಕಳ್ಕೊಬೇಕು. ನಾವೆಲ್ಲರೂ ಪಾಪಿಗಳೇ, ನಾವೆಲ್ಲರೂ ಭಿಕ್ಷುಕರೇ. ಎಲ್ಲ ಭಿಕ್ಷೆ ಬೇಡುವ ವಿಧಾನ ಬೇರೆ ಬೇರೆ. ನೀವೊಂಥರ ಭಿಕ್ಷೆ ಬಿಡ್ತೀರಿ, ನಾನೊಂಥರ ಭಿಕ್ಷೆ ಬಿಡ್ತೀನಿ, ಅವರೊಂಥರ ಭಿಕ್ಷೆ ಬಿಡ್ತಾರೆ. ಸೊ ನಾವೆಲ್ಲರೂ ಭಿಕ್ಷುಕರಾಗಿರೋದ್ರಿಂದ ಭಿಕ್ಷೆ ಬೇಡುವ ವಿಧಾನ ಬೇರೆ ಇರ್ಬೋದು. ಆದರೆ ಒಂದು ಒಳ್ಳೆ ಉದ್ದೇಶಕ್ಕೆ ಭಿಕ್ಷೆ ಬಿಡ್ತಾ ಇದ್ದೀನಿ ಅಂದ್ರೆ ಅದನ್ನು ತಪ್ಪಾಗ ಭಾವಿಸ್ತಲೇ ಸಾವಿರಾರು ಜನ ನನ್ನ ಬೆನ್ನಿಗೆ ನಿಂತಿದ್ದಾರೆ. ನಾವು ಅವ್ರು ಯಾವತ್ತೂ ಅವ್ರ ನಂಬಿಕೆಗೆ ವಿರುದ್ಧವಾಗಿ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ಅದು ಆಲ್ರೆಡಿ ಜನಸ್ನೇಹಿ ಅದನ್ನು ಪ್ರೂವ್ ಮಾಡಿದೆ. ಇವತ್ತು ಹೇಳ್ಕೊಳ್ಳೋದಲ್ಲ, ಅದನ್ನು ಜನನೇ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿಗೆ ₹1 ಕೊಟ್ಟರು ಅದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಇವತ್ತು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ಉಸಿರೊಂದು ಗಟ್ಟಿ ಇದ್ದರೆ ಎಷ್ಟೋ ಜನ ಬಡ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತೀನಿ. ಅದು ಹಾಗೇ ಆಗುತ್ತೆ, ಅದು 100% ಆಗಲೇಬೇಕು. ಕೇವಲ ನಿರಾಶ್ರಿತರಿಗೆ ಅಷ್ಟೇ ಅಲ್ಲ, ಬಡ ಮಕ್ಕಳಿಗೂ ಕೂಡ ನಮ್ಮ ಕಡೆಯಿಂದ ಸಹಾಯ ಸಹಕಾರ ಇದ್ದೇ ಇರುತ್ತೆ ಸರ್. ಒಳ್ಳೆಯದಾಗಲಿ ಸರ್, ನಿಮ್ಮ ಆಶ್ರಮ ಇನ್ನೂ ತುಂಬ ದೊಡ್ಡದಾಗಿ ಬೆಳೀಲಿ. ಇನ್ನೊಂದೇನಪ್ಪ ಅಂತಂದರೆ, ನೀವು ಮಾಡ್ತಿರೋ ಕೆಲಸನೇ ನಿಮಗೆ ಅಂದರೆ ಆಶೀರ್ವಾದ ಮಾಡ್ತಾ ಹೋಗುತ್ತೆ. ಹೌದು, ಅದೇ ನೀವು ಹೇಳಿದ್ರಲ್ಲ,
ನೀವು ಮಾಡ್ತಿರೋ ಕೆಲಸ ನಾವೆಲ್ಲೋ ದೇವ್ರ ಹತ್ರ ಹೋಗಿ ಬೇಡೋಕ್ಕಿಂತ ನೀವು ಮಾಡ್ತಿರೋ ಕೆಲಸನೇ ನಿಮ್ಗೆ ಆಶೀರ್ವಾದ ಮಾಡುತ್ತೆ. ಈಗ ಅದೇ ಥರ ನಮಗೆ ಸೊಂಡೆಗುಪ್ಪ ಗ್ರಾಮ ಆಗಿರ್ಬೋದು, ನಾನು ಬಂದು ಇಷ್ಟು ವರ್ಷದಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಕೊಡದಂಗೆ ಎಲ್ಲ ಗ್ರಾಮಸ್ಥರು ಅಷ್ಟೇ ನಮ್ಮನ್ನು ಸಾಕಾರದಿಂದ ಪ್ರೀತಿಯಿಂದ ನೋಡಿದ್ದಾರೆ. ಅವ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಈಗ ಎಲ್ಲರೂ ಅಂತಾರೆ, ಈಗ ನೀವು ಅಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಈಗ ಇವಳು ನನ್ನ ಮದುವೆ ಆಗಿ ಇವಾಗ ನಮ್ಗೆ 12 ವರ್ಷ ಕಂಪ್ಲೀಟ್ ಆಯಿತು. ನಾವು ಮದುವೆ ಆಗಿ ಇವಾಗ 12 ವರ್ಷ ಜೀವನ ಮಾಡೋದು ಅಂದರೆ ಏನು ಸಾಮಾನ್ಯ ವಿಷಯ ಅಲ್ಲ. ಇವತ್ತಿನ ಜನ್ರೇಷನಲ್ಲಿ ಮದುವೆ ಆಗಿ 1 ವರ್ಷ 6 ತಿಂಗಳಿಗೆ ಡೈವರ್ಸು, ಮತ್ತೊಂದು ಮಗದೊಂದು ಸಾವಿರಾರು ನೋಡ್ತಾ ಇದ್ದೀವಿ ನಾವು ಬೆಳಗ್ಗೆ. ಸೊ ಅಂಥದ್ರಲ್ಲಿ 12 ವರ್ಷ ಜೀವನ ಕಳೆಯೋದಕ್ಕೆ ಅವಳೆಷ್ಟು ಕಷ್ಟಪಟ್ಟಿದ್ದಾಳೆ, ನನ್ನ ಕಷ್ಟದ ದಿನಗಳೆಷ್ಟು ನೋಡಿದ್ದಾಳೆ, ನನ್ನ ನೋವಿನ ದಿನಗಳೆಷ್ಟು ನೋಡಿದ್ದಾಳೆ, ನನ್ನ ಎಲ್ಲ ಆಗು ಹೋಗುಗಳಿಗೆ ಅವಳು ಬೆನ್ನೆಲುಬಾಗಿ ನಿಂತಿದ್ದಾಳೆ.